ನೆಲಮಂಗಲದ ಮನೆಯೊಂದರಲ್ಲಿ ವ್ಯಕ್ತಿಯ ಭೀಕರ ಹತ್ಯೆ ಆಗಿದೆ. ಮುಖ ಗುರುತು ಸಿಗದಂತೆ ಕೊಲೆ ಮಾಡಿದ್ದಾರೆ ಪಾತಕಿಗಳು. ವಿಜಯಲಕ್ಷ್ಮಿ ಬಡಾವಣೆ ಮನೆಯಲ್ಲಿ ಕೊಳೆತ ಶವ ಪತ್ತೆಯಾಗಿದೆ. ಇದೀಗ ನಾಗರಾಜ್ ಎಂಬುವರ ಮನೆಯಲ್ಲಿ 4 ದಿನದ ಹಿಂದೆ ಕೊಲೆ ಆಗಿರುವಂತದ್ದು. ಮನೆಗೆ ಬೀಗ ಹಾಕಿದ್ದರಿಂದಾಗಿ ಸುತ್ತಮುತ್ತ ಕೆಟ್ಟ ವಾಸನೆ ಬಂದಿದೆ. ವಾಸನೆ ಬಂದಾದ ನಂತರ ಅಲ್ಲಿನ ಸ್ಥಳೀಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಮನೆ ಮಾಲೀಕನಿಗೆ. ಅದಾದ ನಂತರ ಅಲ್ಲಿಗೆ ಹೋಗಿ ನೋಡಿರುವಂತದ್ದು. ಮುಖದ ಗುರುತು ಸಿಗದಂತೆ ಕೊಲೆ ಮಾಡಿದ್ದಾರೆ ಪಾತಕಿಗಳು. ವಿಜಯಲಕ್ಷ್ಮಿ ಬಡಾವಣೆ ಮನೆಯಲ್ಲಿ ಕೊಳೆತ ಶವ ಪತ್ತೆಯಾಗಿದೆ. ನಾಗರಾಜ್ ಎಂಬುವರ ಮನೆಯಲ್ಲಿ 4 ದಿನದ ಹಿಂದೆ ಕೊಲೆಯಾಗಿರುವಂಥದ್ದು. ಮನೆಗೆ ಬೀಗ ಹಾಕಿದ್ದರಿಂದಾಗಿ ಸುತ್ತಮುತ್ತ ಕೆಟ್ಟ ವಾಸನೆ ಬಂದಿದೆ. ಮನೆ ಮಾಲೀಕ ನಾಗರಾಜ್ಗೆ ಸ್ಥಳೀಯರಿಂದ ಮಾಹಿತಿ ಸಿಕ್ಕಿರುವಂಥದ್ದು. ಸ್ಥಳಕ್ಕೆ ಬಂದ ಬಾಗಲಗುಂಟೆ ಪೊಲೀಸರಿಂದ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಗುರುತು ಸಿಗದ ಬೆತ್ತಲೆ ಕೊಳೆತ ಮೃತದೇಹ ಕಂಡು ಶಾಕ್ ಆಗಿದ್ದಾರೆ. ಬಾಗಲಗುಂಟೆ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನೆಲಮಂಗಲದಲ್ಲಿ ನಡೆದಿರುವಂತಹ ಘಟನೆ ಇದು. ಕೊಳೆತ ರೀತಿಯಲ್ಲಿ ಶವ ಪತ್ತೆಯಾಗಿರುವಂಥದ್ದು. ವಿಜಯಲಕ್ಷ್ಮಿ ಬಡಾವಣೆ ಮನೆಯಲ್ಲಿ ನಡೆದಿರುವಂತಹ ಘಟನೆ ಇದು. ನಾಗರಾಜ್ ಎಂಬುವರ ಮನೆಯಲ್ಲಿ 4 ದಿನದ ಹಿಂದೆನೆ ಈ ಕೊಲೆ ಆಗಿದೆ. ಆದರೆ ಮನೆಗೆ ಬೀಗ ಹಾಕಲಾಗಿತ್ತು. ಹಾಗಾಗಿ ಯಾರು ಕೂಡ ಹೋಗಿರಲಿಲ್ಲ. ಈ ಸಂದರ್ಭದಲ್ಲಿ ಸ್ಥಳೀಯರು ಏನೋ ಸ್ಮೆಲ್ ಬರ್ತಾ ಇದೆಯಲ್ಲ, ವಾಸನೆ ಬರ್ತಾ ಇದೆಯಲ್ಲ ಅಂತ ಮನೆ ಮಾಲೀಕನಿಗೆ ಹೇಳಿದ್ದಾರೆ. ನಾಗರಾಜ್ಗೆ ಮಾಹಿತಿ ಕೊಟ್ಟ ನಂತರ ಪೊಲೀಸರಿಗೆ ಹೇಳಿದಾದ್ಮೇಲೆ ಪೊಲೀಸರು ಹೋಗಿ ಅಲ್ಲಿನ ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಗುರುತು ಸಿಗದ ಬೆತ್ತಲೆ ಕೊಳೆತ ಮೃತದೇಹ ಕಂಡು ಶಾಕ್ ಆಗಿರುವಂಥದ್ದು. ಬಾಗಲಗುಂಟೆ ಠಾಣೆಯಲ್ಲಿ ಕುರಿತಾಗಿ ಪ್ರಕರಣ ಕೂಡ ದಾಖಲಾಗಿದೆ. ಅಕ್ರಮ ಸಂಬಂಧದಿಂದಾಗಿ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. 2 ತಿಂಗಳ ಹಿಂದೆ ನಾಗರಾಜ್ ಮನೆ ಬಾಡಿಗೆ ಪಡೆದಿದ್ರು. ಮೋಹನ್ ಕೃಷ್ಣ ಊರ್ವಶಿ ಎಂಬುವರು ಬಾಡಿಗೆಗಿದ್ರು. ಕೊಲೆಯಾಗಿದ್ದು ಮೋಹನ್ ಕೃಷ್ಣನ ಎಂಬ ಬಗ್ಗೆ ಅನುಮಾನ ಇದೆ. ಮೋಹನ್ ಜೊತೆಗಿದ್ದ ಊರ್ವಶಿ ಈವರೆಗೂ ಕೂಡ ಪತ್ತೆ ಇಲ್ಲ. ಹತ್ಯೆ ಮಾಡಿದ ಬಳಿಕ ಮನೆಗೆ ಬೀಗ ಹಾಕಿದ್ದಾರೆ ಕೊಲೆಗಾರರು. ಹತ್ಯೆಯನ್ನ ಮಾಡಿ ಮನೆಗೆ ಬೀಗವನ್ನು ಹಾಕಿರುವಂಥದ್ದು. ಅಕ್ರಮ ಸಂಬಂಧದಿಂದಾಗಿ ಕೊಲೆ ಮಾಡಿರುವಂತಹ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. 2 ತಿಂಗಳ ಹಿಂದೆ ನಾಗರಾಜ್ ಮನೆಯನ್ನ ಬಾಡಿಗೆಗೆ ಪಡೆದುಕೊಂಡಿದ್ರು. ಬಾಡಿಗೆಗೆ ಪಡೆದುಕೊಂಡು ಬಾಡಿಗೆಗೆ ಅಂತ ಬಂದು ಇದ್ದಿದ್ದಂಥದ್ದು. ಮೋಹನ್ ಕೃಷ್ಣ ಹಾಗೂ ಊರ್ವಶಿ ಎಂಬುವರು 2 ತಿಂಗಳಿನಿಂದ ಆ ಮನೆಯಲ್ಲಿ ಬಾಡಿಗೆಗಿದ್ರಂತೆ. ಅಕ್ರಮ ಸಂಬಂಧದಿಂದ ಈ ರೀತಿಯಾದಂತಹ ಕೊಲೆ ಆಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅಲ್ಲಿನ ಸ್ಥಳೀಯರು ಸುತ್ತಮುತ್ತಲು ವಾಸನೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಮಾಹಿತಿಯನ್ನ ಕೊಟ್ಟಾಗ ಈ ಎಲ್ಲಾ ವಿಚಾರಗಳು ಬೆಳಕಿಗೆ ಬಂದಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರಾಘವೇಂದ್ರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಈಗಷ್ಟೇ ನೋಡ್ತಾ ಇದ್ವಿ ನಾವು, ಈ ಹತ್ಯೆ ಮಾಡೋದಕ್ಕೆ ಕಾರಣ ಏನು? ಅಕ್ರಮ ಸಂಬಂಧ ಏನಾದ್ರೂ ಕಾರಣ ಆಯ್ತಾ? ಯಾಕಾಗಿ ಹತ್ಯೆ ಮಾಡಿದ್ದಂಥದ್ದು? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಏನಿದೆ ಅಂದ್ರೆ ಕಳೆದ ಸಂಜೆ ಏನು ನಿನ್ನೆ ನಡೆದಂತ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಕಳೆದ 4-5 ದಿನಗಳ ಹಿಂದೆ ಈ ಕೃತ್ಯ ನಡೆದಿರುವಂತದ್ದು. ಮೇಲ್ನೋಟಕ್ಕೆ ಹೇಳ್ಬೇಕು ಅಂತಂದ್ರೆ ಈ ಒಂದು ಘಟನೆ ಏನು ಬಾಗಲಗುಂಟೆ ಪೊಲೀಸ್ ಠಾಣೆಯ ಮಂಜುನಾಥ್ ನಗರದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಈ ದೊಡ್ಡಬಳ್ಳಾಪುರದ ಸರಸ್ವತಮ್ಮ ಎಂಬುವರ ಮನೆಯಲ್ಲಿ ಬಾಡಿಗೆ ಪಡೆದಂತ ಮೋಹನ್ ರಾವ್ ಮತ್ತೆ ಊರ್ಮಿಳಾ ಇವರಿಬ್ರು ಲಿವಿಂಗ್ ಟುಗೆದರ್ ನಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಮೇಲ್ನೋಟಕ್ಕೆ ಇದು ಹೇಳಬೇಕು ಅಂತಂದ್ರೆ ಅನೈತಿಕ ಸಂಬಂಧ ಇರುವ ಶಂಕೆ ವ್ಯಕ್ತ ಆಗ್ತಾ ಇದೆ. ಯಾಕೆಂದ್ರೆ ತಮ್ಮ ಮಗುವನ್ನ ಊರಲ್ಲಿ ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಈ ಒಂದು ಮನೆಯನ್ನ ಬಾಡಿಗೆ ಪಡೆದು ಇಲ್ಲಿ ವಾಸ ಇರುವಂತದ್ದು. ಕಳೆದ ಡಿಸೆಂಬರ್ ನಿಂದ ವಾಸ ಇರುವಂತದ್ದು. ಆದರೆ ಈ ಎಲ್ಲೋ ಒಂದ್ ಕಡೆ ಈ ಊರ್ಮಿಳಾ ಮತ್ತೆ ಈ ಬೇರೆ ವ್ಯಕ್ತಿಗೂ ಸಂಬಂಧ ಇದ್ದಿದ್ರಿಂದ ಈ ಒಂದು ಮೋಹನ್ ರಾವ್ ಕೊಲೆ ಪ್ರಕರಣ ನಡೆದಿರಬಹುದು ಅಂತ ಹೇಳಿ ಶಂಕೆ ವ್ಯಕ್ತ ಆಗ್ತಿದೆ. ಯಾಕೆಂದ್ರೆ ಕಳೆದ 4-5 ದಿನಗಳ ಹಿಂದೆ ಮತ್ತೊಂದು ಬೇರೆ ಒಂದು ಬೈಕ್ ಮತ್ತೆ 2 ಜೆಂಟ್ಸ್ ಮತ್ತೆ 1 ಲೇಡೀಸ್ ಬಂದು ಈ ಒಂದು ಸಂದರ್ಭದಲ್ಲಿ ಅಂದಿನಿಂದ ಈ ಮೋಹನ್ ರಾವ್ ನಾಪತ್ತೆ ಆಗಿದ್ದಾರೆ, ಎಲ್ಲೂ ಹೊರಗಡೆ ಕಾಣಿಸ್ಕೊಂಡಿಲ್ಲ ಅಂತ ಹೇಳಿ ಸ್ಥಳೀಯರು ಹೇಳೋ ಪ್ರಕಾರ ಒಂದು ಮಾಹಿತಿ ಇರುವಂತದ್ದು. ಈ ಯಾರಿಬ್ರು ವ್ಯಕ್ತಿಗಳು ಮತ್ತು ಮಹಿಳೆ ಬಂದಿದ್ರು, ಈ ಕೃತ್ಯನ ಏನು ಒಂದು ಮುಖಕ್ಕೆ ಟೇಪ್ ಸುತ್ತಿ ಬಲವಾದ ಆಯುಧದಿಂದ ಒಂದು ಬಲವಾಗಿ ಹೊಡೆದಿರುವಂತದ್ದು ಅಂತ ಹೇಳಿ ಒಂದು ಶಂಕೆ ವ್ಯಕ್ತ ಆಗುತ್ತೆ. ಮೋಸ್ಟ್ಲಿ ಅದೇ ಸಂದರ್ಭದಲ್ಲಿ ಈ 2 ಗಂಡಸರು ಮತ್ತೆ ಓರ್ವ ಮಹಿಳೆ ಸೇರಿ ಈ ಒಂದು ಕೃತ್ಯ ನಡೆಸಿರೋದು ಅಂತ ಹೇಳಿ ಏನು ಸ್ಥಳೀಯರು ಹೇಳೋ ಪ್ರಕಾರ ಇದೊಂದು ಮಾಹಿತಿ ಆಗಿರುವಂತದ್ದು. ಆ ಸಂದರ್ಭದಲ್ಲಿ ಈ ಒಂದು ಕೊಲೆ ಪ್ರಕರಣ ನಡೆದಿರಬಹುದು ಅಂತ ಹೇಳಿ ಶಂಕೆ ವ್ಯಕ್ತ ಆಗ್ತಿದೆ. ಇದೇ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಏನು ಮೃತದೇಹದ ವಾಸನೆ ಇಡೀ ಬಡಾವಣೆಗೆ ಹರಡಿದಂತ ಸಂದರ್ಭದಲ್ಲಿ ಒಂದು ಅನುಮಾನಗೊಂಡು ಓನರ್ ಮಗ ಏನಿದ್ದಾನೆ ಸರಸ್ವತಮ್ಮ ಅವ್ರ ಮಗನ್ಗೆ ಸ್ಥಳೀಯ
ನಿವಾಸಿಗಳು ಕರೆ ಮಾಡಿ ತಿಳಿಸಿದಾಗ ಈ ಒಂದು ಪ್ರಕರಣ ಸ್ಥಳಕ್ಕೆ ಬಂದು ನೋಡಿದಾಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಈ ಒಂದು ಪ್ರಕರಣ ನಮ್ಮನ್ನ ಬಾಗಲಕೋಟೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಡಿಸಿಪಿ ನಾಗೇಶ್ ಅವರು ಕೂಡ ಈ ಒಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದಿದ್ದಾರೆ. ಸುಕನ್ಯಾ. ಎಸ್ ರಾಘವೇಂದ್ರ, ಇನ್ನೊಂದ್ ಕಡೆನಲ್ಲಿ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಕೊಲೆಯಾಗಿರುವಂತದ್ದು ಮೋಹನ್ ಕೃಷ್ಣನ ಅಥವಾ ಊರ್ವಶಿನ ಎನ್ನುವ ಬಗ್ಗೆ ಇನ್ನೂ ಕೂಡ ಅಂತ ಮಾಹಿತಿ ಲಭ್ಯ ಆಗಿಲ್ಲ. ಯಾಕಂತಂದ್ರೆ ಊರ್ವಶಿ ಕೂಡ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾರು ಕೊಲೆಯಾಗಿರೋದು, ಊರ್ವಶಿನ ಮೋಹನ್ ಕೃಷ್ಣನ? ಇಲ್ಲ, ಇದು ಮೋಹನ್ ರಾವೇ ಕೊಲೆ ಆಗಿರೋದಂಥದ್ದು ಅಂತ ಹೇಳುವಂತ ಮಾಹಿತಿ. ಯಾಕೆಂದ್ರೆ ಘಟನಾ ಸ್ಥಳದಲ್ಲಿ ಈಗ ಮೋಹನ್ ರಾವ್ ಕೊಲೆ ನಡೆದು ಊರ್ಮಿಳಾ ನಾಪತ್ತೆ ಆಗಿರುವಂತದ್ದು. ಕಳೆದ 4-5 ದಿನಗಳ ಹಿಂದೆ ಪ್ರಕರಣ ನಡೆದಿರುವಂತ ಏನು ಕೊಲೆ ಪ್ರಕರಣ ನಡೆದಿರುವಂತದ್ದಾಗಿರೋದ್ರಿಂದ ಕೊಲೆಗೈದು ಈ ಬೇರೆ ಪುರುಷರೊಂದಿಗೆ ಏನಾದ್ರೂ ಸಂಬಂಧ ಊರ್ಮಿಳಾ ಏನಾದ್ರು ಬೇರೆ ಸಂಬಂಧ ಇಟ್ಕೊಂಡಿದ್ರ, ಏಂತಕ್ಕೆ ಈ ಕೊಲೆ ನಡೀತು, ಈ ಒಂದು ಸಂಪೂರ್ಣ ಒಂದು ತನಿಖೆ ಪೊಲೀಸ್ ಹಂತದಲ್ಲಿ ಏನ್ ತನಿಖೆ ಪೂರ್ಣಗೊಂಡ ನಂತರ ಸತ್ಯಾಸತ್ಯತೆ ಹೊರಬೀಳಬೇಕಾಗಿದೆ. ಸುಕನ್ಯಾ, ಧನ್ಯವಾದಗಳು ರಾಘವೇಂದ್ರ ಹೆಚ್ಚಿನ ಮಾಹಿತಿಗಾಗಿ.